ಈಗಿರೋ BJP ಗೌರ್ಮೆಂಟು ಹಗರಣಗಳು ನಿಮಗೆ ಗೊತ್ತಿದೆ ಏನೇನು ಮಾಡ್ತಾ ಇದ್ದಾರೆ ಅಂತ. ಸೊ ಹಂಗೆ ನಮ್ಮ ಕಾಂಗ್ರೆಸ್ ಅವ್ರಿಗೆ ಇಲ್ಲಲ್ಲ, ಸೆಂಟ್ರಲಲ್ಲೂ ಅಷ್ಟೇ ರಾಹುಲ್ ಗಾಂಧಿ ಅವರ ಫಾರ್ಮರ್ ಪ್ರೊಟೆಸ್ಟ್ಗೋಸ್ಕರ ಎಷ್ಟು ಕಷ್ಟಪಟ್ಟರು. ಫಸ್ಟ್ ಆ ಬಿಲ್ ಪಾಸ್ ಮಾಡಿಬಿಟ್ಟಿದ್ರು. ಅದಾದಮೇಲೆ ಈಗ ತಿರ್ಗಾ 3 ಬಿಲ್ ಪಾಸ್ ಮಾಡಿದ್ರೆ ವಾಪಸ್ ತಗೊಂಡಿದ್ದಾರೆ ನಮ್ಮ ಸನ್ಮಾನ್ಯ ಪ್ರೈಮ್ ಮಿನಿಸ್ಟರ್ ಅವರು. ಹಾಗಾಗಿ ನಾವು ಎಲ್ಲರೂ ಕಾಂಗ್ರೆಸ್ಗೆ ಸೇರಿ, ಇಲ್ಲೂ ಕರ್ನಾಟಕದಲ್ಲೂ ಅಷ್ಟೇ ಕಾಂಗ್ರೆಸ್ಗೆ ಸೇರಿ ನಾವು ನಿಮಗೆ ಒಳ್ಳೆ ಕೆಲಸಗಳನ್ನ ಮಾಡಿಕೊಡ್ತೀವಿ ಅನ್ನೋ ಇದರಲ್ಲಿ ಅದೊಂದು ಇದು ಬರೆದಿರೋದು. ನಾವು ಇವತ್ತು ಇದು ಮಾಡಿದ್ದೀರಲ್ಲ ಜಾಯ್ನಿಂಗ್ ಕಾಂಗ್ರೆಸ್ ಮಾಡ್ತಾ ಇದ್ದೀರಾ? ಇವತ್ತು ಇಲ್ಲಿ ಪೆರಿಯಾರ್ ನಗರ ಸರ್ಕಲಲ್ಲಿ ಸ್ಟಾರ್ಟಿಂಗ್ ಮಾಡಿದ್ದೀವಿ. ನೆಕ್ಸ್ಟು ಮಾಸ್ಕ್ ರೋಡಲ್ಲಿ ಮಾಡ್ತೀವಿ. ಅದಾದಮೇಲೆ ಬೊಂಬು ಬಜಾರು, ಆಮೇಲೆ ವಾರ್ಡ್ ವೈಸ್ ಎಲ್ಲ ಕಡೆ ಒಂದೊಂದು ಕ್ಯಾಂಪ್ ಹಾಕ್ತೀವಿ. ಇವತ್ತು ಮೆಂಬರ್ಶಿಪ್ ಎಷ್ಟು ಡ್ರೈವ್ ಆಗುತ್ತೆ ಇಲ್ಲಿ? ಅದಷ್ಟು ಒಂದು 50 ಬುಕ್ಸ್ ತಂದಿದ್ದೀವಿ. ಎಷ್ಟಾಗುತ್ತೋ ಇವತ್ತು ಮಾಡಿದ್ದೀವಿ. ರೆಸ್ಪಾನ್ಸ್ ಚೆನ್ನಾಗಿದೆ. ಹೇಳ್ಬೇಕು ಅಂದರೆ ಸುಮಾರು ಒಂದು 100ರಿಂದ 200 ಕೋಟಿ ರೂಪಾಯಿ ಈಗ ಈ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಆಗಿದೆ. ಬಟ್ ನೋಡ್ದಂಗೆ ಎಲ್ಲ ವಾರ್ಡಲ್ಲೂ ಹೋಗ್ತಾ ಇದ್ದೀವಿ, ಎಲ್ಲೂ ಕೆಲಸ ಆಗ್ತಿಲ್ಲ. ಅಂದರೆ ಈ ಕಡೆ ಸೈಡು DJಹಳ್ಳಿ ಬ್ಲಾಕ್ ಕಡೆ ಎಲ್ಲೂ ಕೆಲಸ ಆಗಿಲ್ಲ. ಏನೇ ಮೇನ್ ಪ್ರಾಬ್ಲಮ್ ಬಂದು ಡ್ರೈನೇಜು. ಆಮೇಲೆ ಈ ಒಂಟಿ ಮನೆ ಅನ್ನೋದು ಒಂದು ಇದಿದೆ. ಅದರಲ್ಲಿ ಮನೆ ಕಟ್ಟದೀರ ಬಿಲ್ ಮಾಡೋದು ಜಾಸ್ತಿ ಆಗೋಗಿದೆ ಈಗ ಈ ಕ್ಷೇತ್ರದಲ್ಲಿ. 2,000 ಮನೆ ಸ್ಯಾಂಕ್ಷನ್ ಆಗಿದೆ. ಅದ್ರ ಮೇಲೆ ಎನ್ಕ್ವೈರಿ ಯಾವುದು ಮಾಡಬೇಕು, ನಾವು ಮಾಡಬೇಕು. ನೀವು ಮೀಡಿಯಾದವ್ರ ಜೊತೆಗಿದ್ರೆ ಎಸ್ ವಿ ವಿಲ್ ಮಾಡ್ತೀವಿ ನಾವು. ಅದನ್ನು ತುಂಬ ಹಗರಣ ಆಗಿದೆ ಈ ಕ್ಷೇತ್ರದಲ್ಲಿ. ಮಾತ್ರ ಕೆಲಸ ಒಂದು ಕಡೆನೂ ಆಗಿಲ್ಲ. ಎಕ್ಸಾಂಪಲ್ ಈ ರೋಡ್ ಮುನೇಶ್ವರ ನಗರ ವಾರ್ಡು, ಶಾಂಪುರ ರೋಡು, ಸುಮ್ಮನೆ ಎಲ್ಲಿ ಹೋದ್ರೂ ಒಂದು ಬ್ಯಾನರ್ ಇರುತ್ತೆ, ಇದು MLA ಗ್ರ್ಯಾಂಟ್ಸಿಂದ ಆಗ್ತಿರೋದು ಕೆಲಸ. ಬಟ್ ಕೆಲಸ ಒಂದು ಕಡೆನೂ ಆಗಿಲ್ಲ. ಅದ್ಮೇಲೆ ಕ್ರಮ ತಗೊಳ್ಬೇಕು ಸರ್. ಏನೇನಿದೆ ಎಲ್ಲ ತಗೊಬೇಕಲ್ಲ ನಾವು. ಡೀಟೇಲ್ಸ್ ಎಲ್ಲ ಬಂದಿದೆ ನಮಗೂ. ಹೈಕಮಾಂಡ್ಗೆ ಇದನ್ನು ನಾವು ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರಿಗೆ ಡೀಟೇಲ್ಸ್ ಫುಲ್ಲು ತಲುಪಿಸ್ತೀವಿ. ಯಾಕಂದರೆ ಇವರಿಂದ ರೆಡಿ ಇದ್ದಾರೆ. ಒಂಟಿ ಮನೆಯದು ಎಲ್ಲೂ ಮನೆಯೇ ಇಲ್ಲ, ಬೇರೆ ಬಿಲ್ಲೇ ಸ್ಯಾಂಕ್ಷನ್ ಆಗಿರೋದು. ಅದಕ್ಕೆ DSS ಅವರು ನಾವೆಲ್ಲ ಸೇರಿ ಪ್ರೊಟೆಸ್ಟ್ ಮಾಡಿ ಅದೇನು RTI ಇದು ಮಾಡಿದ್ದೀವಿ. ಇನ್ಫಾರ್ಮೇಷನ್ ಬರ್ತಾ ಇದೆ. ಬಂದರೆ ಇಮಿಡಿಯೇಟ್ ಆಗಿ ನಾವು ಇದು ಮಾಡಬೇಕು ಅಂತ. DK शिवकुमार साहब की जब से लीडरशिप प्रेसिडेंट बने, कांग्रेस एक नेक्स्ट जो गवर्नमेंट है, कांग्रेस की गवर्नमेंट ज़रूर बनेगी और DK शिवकुमार साहब के लीडरशिप में कांग्रेस की गवर्नमेंट बनेगी. और जहाँ तक कांग्रेस मेंबरशिप का सवाल है, मेंबरशिप हम लोग हर एक बूथ से 10 से 15 मेंबर बनाएंगे, एक्टिव मेंबर्स बनाएंगे. और प्राइमरी मेंबर्स 200 से 300 मेंबर्स प्राइमरी मेंबर रहेंगे. ये पुलकेश नगर कॉन्स्टिट्यूंसी में प्रसन्न कुमार साहब की लीडरशिप में काम हो रहा है. और जो कांग्रेस वर्कर्स लोग भूल चुके थे 10 साल से, उन सबको एक जोड़ने का काम हो रहा है हमारा. आप पुलकेश नगर के पॉपुलर मुस्लिम लीडर हैं. आने वाले दिनों में यहाँ इलेक्शन आ रहा है BBMP का. आप कहाँ से खड़ने वाले हैं? इंशाल्लाह पुलकेश नगर से ही खड़ूंगा, प्रेसिडेंट वार्ड से ही खड़ूंगा ज़रूर. और यहाँ जहाँ तक दूसरे वार्ड्स का सवाल है, वरुण प्रसन्न कुमार का भी उनका भी इरादा है कि कॉर्पोरेशन में कॉन्टेस्ट करें. तो प्रसन्न कुमार साहब की लीडरशिप में हम लोग सब कॉन्टेस्ट करेंगे और ज़रूर जीतेंगे इंशाल्लाह. क्या है अपील आपकी, क्या है लोगों को यहाँ से? लोगों से यही अपील है कि सब कांग्रेस में जमें, तादाद में जमें और सोनिया गांधी और राहुल गांधी का हाथ और DK शिवकुमार साहब का हाथ मजबूत करें. और आने वाली जो गवर्नमेंट होगी वो कांग्रेस की होगी. और उसमें जो परेशानियां जो 10 साल से लोग झेलते आ रहे हैं, वो परेशानियां दूर होंगी लोगों की. ಇವಾಗ ಮೆಂಬರ್ಶಿಪ್ ಡ್ರೈವ್ ಒಂದು ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಮಾನ್ಯ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇಡೀ ಮಾರ್ಚ್ ತನಕ ನಡೀತಿದೆ ಮೆಂಬರ್ಶಿಪ್ ಡ್ರೈವು. ಇವತ್ತು ನಾವು ನಮ್ಮ ಪ್ರಸನ್ನ ಕುಮಾರ್ ನೇತೃತ್ವದಲ್ಲಿ ಮತ್ತು AR ಜಾಕೀರ್ ಅವ್ರ ನೇತೃತ್ವದಲ್ಲಿ ಮತ್ತು ಸಂಪತ್ ಅವರ ನೇತೃತ್ವದಲ್ಲಿ ಮತ್ತು ವರುಣ್ ಅವ್ರ ನೇತೃತ್ವದಲ್ಲಿ ಇಡೀ ಟ್ಯಾನಿ ರೋಡ್ ಸರ್ಕಲ್ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರಿಗೂ ಮನೆಗೆ ಹೋಗಿ ನಮ್ಮ ಪಕ್ಷಕ್ಕೆ ಸೇರಿದ್ರೆ ಮುಂದೆ ನಮ್ಮ ದೇಶನ ಒಳಿತದೆ. ಇವಾಗ ಹೆಂಗೂ BJP ಅವ್ರ ಗೌರ್ಮೆಂಟ್ ಏನೇನೋ ಬಿಲ್ ತೊಗೊಂಡ್ಬಂದು ಕ್ರಿಸ್ತರ ಮೇಲೆ, ರೈತರ ಮೇಲೆ, ಇವ್ರ ಮೇಲೆ ಎಲ್ಲರ ಮೇಲೇನೋ ದಾಳಿ ಮಾಡ್ತಾ ಇದ್ದಾರೆ. ಮೈನಾರಿಟೀಸ್ ಮೇಲೆ ಒಂದು ಬಿಲ್ ತೊಗೊಂಡ್ಬರ್ತಾ ಇದ್ದಾರೆ. ಕನ್ವರ್ಟ್ ಆದರೆ ಅದೊಂದು ಪ್ರಾಬ್ಲಮ್ ಅಂತ ಒಂದು ಬಿಲ್ ಹೊಸದಾಗಿ ತೊಗೊಂಡ್ಬರ್ತಾ ಇದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಬಿಲ್ ಹೆಸರು ಮತಾಂತರ ಮಾಡಬಾರ್ದು ಅಂತ, ಆಂಟಿ ಕನ್ವರ್ಷನ್ ಬಿಲ್ ಅಂತ ಅದು ತೊಗೊಂಬಂದು BJP ಇಟ್ಟಿದ್ದಾರೆ. ಅದು ಮುಂದೆ ಅದು ಬಿಲ್ ಪಾಸ್ ಆದರೆ ನಮಗೆ ಮೈನಾರಿಟೀಸ್ ಭಾಳ ಟಾರ್ಚರ್ ಕೊಡ್ತಾರೆ ಅವರು. ಅದಕ್ಕೆ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ಜಾಯ್ನ್ ಆಗಿ ನಮ್ಮ ದೇಶ ಉಳಿಸೋಣ,
ಪ್ರಜಾಪ್ರಭುತ್ವ ಕಂಟ್ರಿ. ಎಲ್ಲರೂ ದಯವಿಟ್ಟು ಜೈನ್ ಕಾಂಗ್ರೆಸ್ ಅಂತ ಹೇಳ್ತಾ ಇದೀವಿ ಸರ್. ಇದು ಈ ಏರಿಯಾ ಪುಲ್ಕೇಶಿ ನಗರ್ ಒಂದು ಕಾಂಗ್ರೆಸ್ ಬದ್ರಿಕೋಟೆ ಅಂತ ಹೇಳ್ತಾರೆ. ಇವಾಗ ಹೆಂಗಿದ್ದಾರೆ ಇಲ್ಲಿ ಎಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಇದೆಯಾ ಇಲ್ಲ? ಸರ್ ಕಾಂಗ್ರೆಸ್ಗೆ ಸಪೋರ್ಟ್ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾವ ಲೀಡ್ರು ಮೇಲೆ ಫೇಸ್ ಮೇಲೆ ಇವತ್ತು ತೀರ್ಮಾನ ಆಗುತ್ತೆ. ಕಾಂಗ್ರೆಸ್ ಕಡೆನೇ ಇದ್ದೀವಿ. ಕಾಂಗ್ರೆಸ್ಸಲ್ಲಿ ಯಾವ ಫೇಸ್ ಬರುತ್ತೆ ಅಂತ ಜನ ತೀರ್ಮಾನ ಮಾಡ್ತಾರೆ. ಪ್ರಸನ್ನ ಕುಮಾರ್ ವೇವ್ ಇದೆಯಾ? ಇದೆ ಸರ್. ಅವರು 100% ಅವ್ರ ವೇ ಇದೆ. ಅವ್ರು 4 ಬಾರಿ MLA ಆಗಿದ್ದಾರೆ. ಮತ್ತು ಅವರು ಒಂದು ಸೆಕ್ಯುಲರ್ ಲೀಡರ್ ಅಂತ 4 ಬಾರಿನೂ ಪ್ರೂವ್ ಮಾಡಿದ್ದಾರೆ. ಇವತ್ತು ಬಂದಿಲ್ಲ ಅವ್ರಿಗೆ ಸ್ವಲ್ಪ ಕಾಲ್ ಆಪರೇಷನ್ ಆಗಿದೆ. ಅದರಿಂದ ಅವರು ಮುಂದಿನ ದಿನ 15 ದಿನದ ಮೇಲೆ ಬರ್ತಾರೆ ಸರ್. प्रसन्न कुमार साहब रहे तक आज भी मेंबरशिप स्टार्ट कर को थे. ये 3rd ड्राइव हमारा पहले ऑलरेडी स्टार्ट कर डाली जाकिर भैया के अंडर में, संपत सर के अंडर में और हमारी प्रसन्न कुमार सर की टीम के अंडर में. ये 3rd ड्राइव. इसके बाद सब वाड़ा में भी करना कर को ही नेक्स्ट मास्क रोड और बम्बू बाजार के पास भी जाकिर भैया के अंडर में करना कर को बोल को ये मेंबरशिप ड्राइव. ಸರ್, ಇವತ್ತು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೋಂದಣಿ ಕಾರ್ಯಕ್ರಮವನ್ನು DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ. ಪುಲಿಕೇಶಿ ವಿಧಾನಸಭಾ ಕ್ಷೇತ್ರ ಶಾಸಕರ ನಮ್ಮ ಮಾಜಿ ಶಾಸಕರಾದ B. ಪ್ರಸನ್ನ ಕುಮಾರ್ ಅವರ ನಿರ್ದೇಶನದಲ್ಲಿ AR ಜಾಕೀರ್ ಅವರು ಇವತ್ತು ಈ ನೋಂದಣಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತಿನ ದಿನ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾನು ಅವರಲ್ಲಿ ಕೇಳ್ಕೊತಿದ್ದೀನಿ. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಯಾರ್ಯಾರು ನೋಂದಣಿ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಇವತ್ತು ಬಂದು ಇಲ್ಲಿ ನೋಂದಣಿ ಮಾಡ್ಕೊಬೇಕು. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕಂದ್ರೆ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಬರಬೇಕು. ಬಂದರೆ ದೇವರಾಣೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಮಾತನ್ನ ನಾನು ಹೇಳಿ ಮುಗಿಸ್ತೀನಿ.